ಭೂಪತಿ ಏನಿದೆಲ್ಲ? ವೈಶಿಹ್ಯ ಅಮ್ಮ, ನಕ್ಷತ್ರಂಗೆ ಆಕ್ಸಿಡೆಂಟ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಹಾಗಾಗಿ ಕರ್ಕೊಂಬಂದೆ. ಇಲ್ಲ. ಯಾಕೆ? ಶ್ವೇತಾ ಮನೇಲಿ ಏನಾದರೂ ಪ್ರಾಬ್ಲಮ್ಮಾ? ಚೇಚೆ, ಪ್ರಾಬ್ಲಮ್ ಅಂತ ಏನೂ ಇಲ್ಲ ಅಮ್ಮ. ಇನ್ಫ್ಯಾಕ್ಟ್ ಅವರು ಚೆನ್ನಾಗೇ ನೋಡ್ಕೋತಾರೆ. ಬಟ್ ಫ್ರೆಂಡ್ ಆಗಿ ನನ್ನ ಡ್ಯೂಟಿ ಅಂತ ಅನ್ನಿಸ್ತು. ಅವಳನ್ನ ನಾನೇ ನೋಡ್ಕೊಬೇಕು. ಎದ್ದು ಓಡಾಡೋ ತನಕ ಇಲ್ಲೇ ಇರ್ತಾಳಮ್ಮ. ಹೋಪ್ ಯು ಡೋಂಟ್ ಮೈಂಡ್. ಭೂಪತಿ, ಗೆಸ್ಟ್ ರೂಮ್ ರೆಡಿ ಇದೆ. ಥ್ಯಾಂಕ್ ಯು ಅದಕ್ಕೆ. ನಿಮ್ಗೇನ್ ಬೇಕು? ಗಿಲ್ ಯಾಕೆ ಬಂದಿದ್ದೀರಾ? ಯಾಕೆ ಬಂದಿರ್ಬೋದು? ನಿನ್ ಜೊತೆ ಕಷ್ಟ ಸುಖ ಮಾತಾಡಕ್ಕಂತೂ ಅಲ್ಲ. ಮತ್ತ್ಯಾಕೆ? ಯಾಕೆ ಬಂದಿರ್ಬೋದು? ನಂಗೇನು ಗೊತ್ತಿಲ್ಲ ಮೇಡಮ್, ಪ್ಲೀಸ್ ನನ್ನ ಬಿಟ್ಬಿಡಿ. ಏಯ್, ಮೊದ್ಲು ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಹೇಳು, ಆಮೇಲೆ ನಾನು ನಿನ್ನ ಬಿಡ್ತೀನಿ. ಓಕೆ? ಪ್ಲೀಸ್ ಮೇಡಮ್, ನಂಗೇನು ಗೊತ್ತಿಲ್ಲ, ನನ್ನ ನಂಬಿ. ಓ, ಏನು ಗೊತ್ತಿಲ್ದಲೆ ತಂದ್ಕೊಟ್ಯಾ? ಹೌದು ಮೇಡಮ್, ನನ್ನ ಫ್ರೆಂಡ್ ಅವತ್ತು ತುಂಬಾ ಬ್ಯುಸಿ ಇದ್ಲು ಅಂತ ನನಗ್ ಸ್ವಲ್ಪ ದುಡ್ಡು ಕೊಟ್ಟು ಇದನ್ನ ಶ್ವೇತಾ ಮೇಡಮ್ ಕೈಲಿ ಕೊಡು ಅಂತ ಕಳ್ಸಿದ್ಲು. ಯಾವ ಫ್ರೆಂಡು? ಅದು ಹೇಳು, ಯಾರು? ಶ್ರೀಕಲಾ ಅಂತ ಮೇಡಮ್, ನರ್ಸು, ಚೈತನ್ಯ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಆಣೆಗೂ ಇದಕ್ಕಿಂತ ಮೀರಿ ನಂಗೇನು ಗೊತ್ತಿಲ್ಲ. ಅವತ್ತವಳು ಆ ರಿಪೋರ್ಟ್ನ ನನ್ನ ಕೈಲಿ ಕೊಟ್ಲು, ನಾನು ಶ್ವೇತಾ ಮೇಡಮ್ ಕೈಲಿ ಕೊಟ್ಟೆ. ಇಷ್ಟು ಬಿಟ್ರೆ ನಂಗೇನು ಗೊತ್ತಿಲ್ಲ ಮೇಡಮ್. ಪರವಾಗಿಲ್ಲ, ನಾನ್ ಗೊತ್ತು ಮಾಡ್ಕೊಂತೀನಿ. ಬರ್ಲಾ? ಹೋ, ಏನೋ ಮರ್ತೆ. ಏನ್ ಮೇಡಮ್? ನನ್ಗೆ ಗೊತ್ತಿರೋದಿಲ್ಲ, ಹೇಳಿದ್ನಲ್ಲ, ನಂಗಷ್ಟೇ ಗೊತ್ತಿರೋದು. ನೋ 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 ನೋ, ನೀನಲ್ಲ, ನಾನೇನೋ ಹೇಳೋದಿತ್ತು, ಅದನ್ನ ಮರ್ತೆ. ವಿಷಯ ಏನ್ ಗೊತ್ತಾ? ನಂಗೆ ನೀನು, ನಿನ್ನ ಮನೆ, ನಿನ್ನ ಫ್ಯಾಮಿಲಿ, ನಿನ್ನ ಅಕ್ಕ ತಂಗಿ ಎಲ್ಲರೂ ಗೊತ್ತು. ಅವ್ರು ಎಷ್ಟೊತ್ತಿಗೆ ಎಲ್ಲಿರ್ತಾರೆ, ಏನು ಮಾಡ್ತಿರ್ತಾರೆ ಅದು ಗೊತ್ತು. ಸೊ ಬಿ ಕೇರ್ಫುಲ್. ಇದೆಲ್ಲ ಯಾಕೆ ಹೇಳ್ತಿದ್ದೀರಾ ಮೇಡಮ್? ಸುಮ್ಮನೆ ಹೇಳಬೇಕು ಅನಿಸ್ತು, ಹೇಳಿದೆ. ಹುಷಾರ್. ನಿಮ್ಮಪ್ಪ ಅಮ್ಮಂಗೆ ಆ ಬೀದಿಯಲ್ಲಿ ಓಡಾಡ್ಬೇಕಾರೆ ಯಾವುದಾದ್ರೂ ಗಾಡಿ ಬಂದು ಗುದ್ದಿದ್ರೆ ಆಮೇಲೆ ನನ್ನನ್ನು ದೂರ್ಬೇಡ, ಆಯ್ತಾ? ಮೇಡಮ್, ಅರ್ಥ ಆಯ್ತು ಮೇಡಮ್. ನಾನು ಈ ವಿಷಯನ ಎಲ್ಲೂ ಬಾಯ್ಬಿಡಲ್ಲ. ನಿಮ್ ದಮ್ಮಯ್ಯ ಅಂತೀನಿ, ಅವ್ರಿಗೇನು ಮಾಡಬೇಡಿ. ಬರ್ಲಾ? You'll just mediator ಅಷ್ಟೇ. Good. ಪ್ಲೀಸ್ ಭೂಪತಿ, ನನ್ನ ಶ್ವೇತಾ ಮೇಡಮ್ ಮನೆಗೆ ಬಿಟ್ಬಿಡು. ನೀನು ಯಾಕೋ ಸ್ವಲ್ಪ ಓವರ್ ಮಾಡ್ತಿದ್ಯಾ ಅನಿಸ್ತಿದೆ. ಇಲ್ಲಿ ಕರ್ಕೊಂಡು ಬರೋ ಅಗತ್ಯನೇ ಇರಲಿಲ್ಲ. ನಾನು ಅಲ್ಲೇ ಆರಾಮಾಗಿದ್ದೆ. ಆಂಟಿ ಅಂಕಲ್ ನನ್ನೇನು ಬಿಟ್ಟಾಗ್ತಿರ್ಲಿಲ್ಲ. ಅದು ನನಗೂ ಗೊತ್ತು ಮಾರೈತಿ. ಅವ್ರು ನಿನ್ನನ್ನು ತುಂಬ ಚೆನ್ನಾಗೇ ನೋಡ್ಕೋತಿದ್ದಾರೆ.
ಆದರೆ ಒಬ್ಬ ಫ್ರೆಂಡ್ ಆಗಿ ಇದು ನನ್ನ ಡ್ಯೂಟಿನೂ ತಾನೆ. ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಿರಲಿಲ್ಲ. ಹಾಗಾಗಿ ನಿನ್ನ ಮನೆಯಿಂದ ಹೊರಗಡೆ ಆಗ್ತಾಗ ಶ್ವೇತಾ ಅವ್ರ ಜೊತೆನೆ ಮನೆಗೆ ಕಳಿಸ್ಕೊಟ್ಟೆ. ಬಟ್ ಇವಾಗ ನಿನಗೆ ನನ್ನ ಬಗ್ಗೆ ಎಲ್ಲಾನು ಗೊತ್ತಾಗಿದೆ. ಈಗಾದರೂ ನನ್ನ ಮನೆಗೆ ಕರ್ಕೊಂಬಂದಿಲ್ಲ ಅಂದರೆ ಅದು ನಿಮ್ಮನೇಲಿ ಯಾರಾದರೂ ನೋಡು, ಯಾರಿಗೂ ಏನು ತೊಂದರೆ ಇಲ್ಲ. ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಿದ ತಕ್ಷಣ ಅವರೇ ಒಬ್ಬೊಬ್ಬರಾಗಿ ನಿನ್ನ ಹತ್ರ ಬಂದು ಮಾತಾಡಿಸ್ತಾರೆ. ತಲೆ ಕೆಡಿಸ್ಕೋಬೇಡ. ಬಾ ಬಾ. ಹಾ, ಇವರಿಬ್ರು ನನ್ನ ಅದಕ್ಕೆ ಅಂದ್ರು. ಅವ್ರ ದೊಡ್ಡವರು ಮಯೂರಿ, ಇವ್ರ ಚಿಕ್ಕವರು ಶರ್ಲಿ. Hi Nakshatra, Bhupatis always talks about you. He said you are his best friend. ಭೂಪತಿ ಏನಂದ್ರು? ನಾನು ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಿರ್ತೀನಂತೆ. ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿರ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಬಗ್ಗೆನಾ? ಅಂಥದ್ದೇನು ಹೇಳಿದ್ಯಾ? ನಿನ್ ಬಗ್ಗೆ ಇನ್ನೇನು ಹೇಳಮ್ಮ. ನೀನು ದೊಡ್ಡ ಖಾಲಿ ಡಬ್ಬಿ, ಯಾವಾಗ್ಲೂ ಲಟ 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 ಅಂತ ಸೌಂಡ್ ಮಾಡ್ತಿರ್ತೀಯ ಅಂತ ಹೇಳಿದೀನಿ. What? Khali Tabi, what is that? ನಥಿಂಗ್. ಅದಕ್ಕೆ ಇಟ್ಸ್ ಅ ನಿಕ್ ನೇಮ್ ವಾಟ್ ಐವ್ ಗಿವನ್ ಟು ಹರ್. ತುಂಬಾ ಮಾತಾಡ್ತಿರ್ತಾಳೆ, ಅದಕ್ಕೆ ಹಾಗಂತ ಹೇಳ್ತೀನಿ. ಅವ್ನು ಕರ್ಕೊಂಡು ಹೋಗ್ತೀನಿ ಅಂದಿದ ತಕ್ಷಣ ಹ್ಞೂ ಅನ್ನದ? ಯಾಕೆ ಬಿಡ್ಬೇಕಿತ್ತು? ಇಲ್ಲಿ ನೋಡ್ಕೊಳಕ್ ಜನ ಇಲ್ಲ ಅಂತ ಕಳ್ಸಿದ್ರಾ? ನಾವು ಮೊದಲು ಹೇಳಿದ್ವಿ ನಿನಗೆ ಕಷ್ಟ ಆಗುತ್ತೆ, ನಾವೇ ಚೆನ್ನಾಗಿ ನೋಡ್ಕೊಂತೀವಿ ಅಂತ. ಆದ್ರೆ ನಮ್ಮ ಮಾತು ಕೇಳಲೇ ಇಲ್ಲ. ಹಠ ಮಾಡಿ ನಾನೇ ನೋಡ್ಕೊಬೇಕು ಅಂತ ಕರ್ಕೊಂಡು ಹೋದ. ನಾನು ಇವನಿಗೆ ಲೆಕ್ಕಕ್ಕೆ ಇಲ್ವಾ? ಅಟ್ಲೀಸ್ಟ್ ಇದನ್ನೆಲ್ಲ ಹೇಳಬೇಕು ಅಂತ ನನ್ನ ನೆನಪು ಆಗಿಲ್ವಾ? ಇದನ್ನೆಲ್ಲ ಬರ್ತಿಟ್ಟು ವಾಪಸ್ ತೀರಿಸ್ತೀನಿ ಭೂಪತಿ, ಯಾವುದನ್ನು ಬಿಡಲ್ಲ. ಆಮೇಲೆ ನಾವೇ ಸರಿ ಅಂದ್ವಿ. ಎಷ್ಟೇ ಆದರೂ ಬೆಸ್ಟ್ ಫ್ರೆಂಡ್ ಅಲ್ವಾ, ಅವನಿಗೂ ಕೇರ್ ಮಾಡಬೇಕು ಅಂತಿರುತ್ತೆ, ಅದಕ್ಕೆ ಹ್ಞೂ ಅಂದ್ವಿ. ಜರ್ಮ್ ಆಫ್ ಅ ಪರ್ಸನ್ ಕಣೆ ಅವನು. ಈಗಲೂ ಅದೇ ಫ್ರೆಂಡ್ಶಿಪ್ ಉಳಿಸ್ಕೊಂಡು ನಕ್ಷತ್ರನ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ನಡ್ಸ್ಕೊತಾ ಇದ್ದಾನಲ್ಲ, ಖುಷಿ ಆಗತ್ತೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ಬಡವ್ರ ಮನೆ ಹುಡುಗಿ ಜೊತೆ ನಂದೇನು ಫ್ರೆಂಡ್ಶಿಪ್ಪು ಅಂತ ಮುಖ ತಿರುಗಿಸ್ಕೊಂಡು ಹೋಗಿರೋರು. ಬಡವಳ? ಅವಳ? ಯಾವ ಕಡೆಯಿಂದ ಬಡವಳು? ಹುಟ್ಟಿಲ್ವಾ ಈ ನಿಮ್ಮ ಕಪ್ ರಕ್ತನ ಹಂಚ್ಕೊಂಡು? ಇಲ್ಲಿ ಕೇರ್ ಆಫ್ ಫುಟ್ಪಾತ್ ಆಗಿರೋದು ನಾನು, ಅವಳಲ್ಲ. ಯಾಕೆ ಶ್ವೇತಾ, ಅವನು ನಕ್ಷತ್ರನ ಕರ್ಕೊಂಡು ಹೋಗಿದ್ದು ನಿನಗಿಷ್ಟ ಆಗ್ಲಿಲ್ವಾ? ದಟ್ಸ್ ಓಕೆ, ಲೀವ್. ಆದ್ರೆ ಒಂದು ಮಾತು ಹೇಳ್ತೀನಿ, ನೀನು ಎಷ್ಟೇ ಆದರೂ ಲಕ್ಕಿ ಪಾಪ್ ಶ್ವೇತಾ. ಇಂಥ ಕಾಲದಲ್ಲಿ ಭೂಪತಿ ಅಂತ ಹುಡುಗ ಸಿಗೋದು ತುಂಬಾ ಅಪರೂಪ. ಅವನು ಸಿಕ್ಕಿದ್ಮೇಲೆ ನಿನ್ನ ಲೈಫು ಎನಫ್. ಬಿಟ್ರೆ ಭಾಷಣನೇ ಮಾಡ್ತೀರಾ. ಭೂಪತಿ ಏನು ಅಂತ ನೀವ್ ನನಗೆ ಹೇಳಿ ಗೊತ್ತಾಗ್ಬೇಕಾ? ಅದೆಲ್ಲ ಗೊತ್ತಿಲ್ಲದೆ ನಾನು ಮದ್ವೆ ಆಗ್ತಿದ್ದೀನ? ದಿಸ್ ಇಸ್ ಗೋಯಿಂಗ್ ಔಟ್ ಆಫ್ ಮೈ ಹ್ಯಾಂಡ್ಸ್. ಅವರಿಬ್ರನ್ನ ದೂರ ಮಾಡಬೇಕು ಅನ್ಕೊಂಡಷ್ಟು ಹತ್ರ ಆಗ್ತಿದ್ದಾರೆ. ಅಷ್ಟು ಸಾಲದು ಅಂತ ಇವಾಗ ನನಗಿಂತ ಮೊದಲು ಅವಳ ಮನೆಗೆ ಹೋಗಿರೋ ಹಾಗಾಗಿದೆ. ಇಲ್ಲೂ ಅವಳೆ, ಅಲ್ಲೂ ಅವಳೆ. ಹಾಗಾದ್ರೆ ನನ್ನ ಜಾಗ ಯಾವುದು? ಹೇ, ಹಾಯ್. ಹಾಯ್ ಭೂಪತಿ, ರೀಚ್ ಆದ್ರಾ? ಆಗ್ಲೇ ಬಂದ್ವಿ. ಅಲ್ಲಿ ಅತ್ತೆ ಮಾವ ಬಂದ್ರ? ಯಾ ಅವ್ರು ರೀಚ್ ಆದ್ರು. ಅಲ್ಲ ಭೂಪತಿ, ನಕ್ಷತ್ರನ ನಮ್ಮನೆಗೆ ಕಳ್ಸ್ಕೊಡ್ಬೋದಾಗಿತ್ತು ತಾನೆ? ಅಲ್ಲಿಗೆ ಕರ್ಕೊಂಡು ಹೋಗೋ ನೆಸೆಸಿಟಿ ಏನಿತ್ತು? ಇವನು ನಾವೂ ಚೆನ್ನಾಗೇ ನೋಡ್ಕೊಳ್ತಿದ್ವಿ. ಹೇ ಚಚನ್, ಹಾಗಲ್ಲ. ನನಗೆ ನಿಜವಾಗ್ಲೂ ಗೊತ್ತು ನಿಮಗೆ ನಕ್ಷತ್ರ ಅಂದ್ರೆ ಎಷ್ಟು ಇಷ್ಟ ಅಂತ, ಆ್ಯಂಡ್ ಎಷ್ಟು ಚೆನ್ನಾಗಿ ನೋಡ್ಕೋತೀರ ಅನ್ನೋದು ನಾನು ನೋಡಿದ್ದೀನಿ. ಅವಳು ನನಗೂ ಫ್ರೆಂಡ್ ಅಲ್ವಾ, ಅವಳನ್ನ ನೋಡ್ಕೊಳ್ಳೋ ಭಾಗ್ಯ ನನಗೂ ಸಿಗಲಿ. ಒಂದು ಸ್ವಲ್ಪ ದಿನ ಅವಳು ನಮ್ಮನೇಲೂ ಇರ್ತಾಳೆ. ಆ್ಯಂಡ್
ನೀವು ಬೇಕಂದ್ರೆ ಅವಳನ್ನ ಇಲ್ಲೇ ಬಂದು ನೋಡ್ಬೋದು, ನಾನು ಇರ್ತೀನಿ. ವಾಟ್ ದ ಹೆಲ್? ನನ್ನ ಗಂಡನ ಮನೆಗೆ ನಾನು ಹೋಗ್ಬೇಕಂದ್ರೆ ಅವಳ ನೆಪ ಇಟ್ಕೋಬೇಕಾ? ನನಗಿನ್ನೂ ಅಂತ ಗತಿ ಬಂದಿಲ್ಲ. ಹಲೋ, ಬರ್ತೀರಾ? ಓಕೆ ಓಕೆ, ಲೀವ್ ಇಟ್. ನಾಳೆ ನಮ್ಮ ಸ್ಕೆಡ್ಯೂಲ್ ಏನು? ಬ್ಯುಸಿನಾ? ಯಾಕೆ? ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆ. ಸಮ್ ಕ್ವಾಲಿಟಿ ಟೈಮ್ ವಿತ್ ಯು. ಓಕೆನಾ? ಐ ಆಮ್ ಸಾರಿ ಶ್ವೇತಾ, ನಾಳೆ ಸಿಗೋಕ್ಕಾಗಲ್ಲ, ಇನ್ಯಾವತ್ತಾದರೂ ನೋಡೋಣ. ಓ, ಆಫೀಸ್ ಕೆಲಸ ಜಾಸ್ತಿ ಇದೆಯಾ? ನನಗೆ ಆಫೀಸ್ ಕೆಲಸ ಅಲ್ಲ, ನಕ್ಷತ್ರನ ಬಿಟ್ಟು ಬರೋಕ್ಕಾಗಲ್ಲ ಅಲ್ವಾ? ಆಫೀಸ್ ಕೆಲಸ ಆಗಿದ್ದಿದ್ರೆ ನಾನು ಹೇಗೋ ಮ್ಯಾನೇಜ್ ಮಾಡ್ಬಿಡ್ತಿದ್ದೆ ಶ್ವೇತಾ. ಆದರೆ ನಕ್ಷತ್ರ ಮನೆಗೆ ಬಂದು ಇನ್ನೂ ಒಂದಿನನೂ ಆಗಿಲ್ಲ. ಅಷ್ಟು ಬೇಗ ನಾನು ಅವಳನ್ನ ಒಬ್ಬಳನ್ನೇ ಬಿಟ್ಟು ಬರೋದು ಚೆನ್ನಾಗಿ ಕಾಣಿಸಲ್ಲ. ಅವಳಿಗಿಲ್ಲಿ ಅಡ್ಜಸ್ಟ್ ಆಗಬೇಕು, ಇಲ್ಲಾಂದರೆ ಮುಜುಗರ ಆಗುತ್ತೆ. ಬೇಕಿದ್ರೆ ನೀವು ಇಲ್ಲಿಗೆ ಬನ್ನಿ, ನಾನು ಇಲ್ಲೇ ಇರ್ತೀನಲ್ವಾ. ಶ್ವೇತಾ, ನನಗೆ ಇನ್ನೊಂದು ಕಾಲ್ ಬರ್ತಿದೆ, ನಾನು ಮನೇಲೇ ಇರ್ತೀನಿ. ವೈ ಡೋಂಟ್ ಯು ಜಾಯ್ನ್ ಅಸ್? ಇಟ್ ವಿಲ್ ಬಿ ನೈಸ್. ಹಾಂ, ಬಂದ್ಬಿಡಿ. ಓಕೆ, ಬಾಯ್. ಅಯ್ಯೋ ಮ್ಯಾಮ್, ಏನಾಯ್ತು? ಫುಲ್ ಬರ್ನಿಂಗಾ? ಸರ್ ಮತ್ತೆ ಒರ್ಸಿದ್ರಾ? ಅಯ್ಯೋ, ಯಾಕೆ ಮ್ಯಾಮ್ ಈ ಥರ ನೋಡ್ತಿದ್ದೀರಾ? ನಕ್ಷತ್ರ ಇಲ್ಲಿದ್ದಾಗಲೇ ನಿಮ್ಮ ಹುಡುಗನ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನು ಮನೆಗೆ ಎತ್ಕೊಂಡು ಪ್ರತಿಷ್ಠಾಪನೆ ಮಾಡ್ಬಿಟ್ಟಿದ್ದಾರೆ. ಅದು ಏನೇನಾಗುತ್ತೋ, ನಿಮ್ಮನ್ನ ಮರಿಲಿಲ್ಲ ಅಂದ್ರೆ ಅದೇ ಜಾಸ್ತಿ.